ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಖುಷಿ ಅನ್ನಿಸ್ತು ಹಾಡು. ಆದರೆ ಒಂದು ಸಣ್ಣದಾಗಿ ದುಃಖ ಆಯಿತು. ಎಲ್ಲಿ ಪ್ರೇಮಿಗಳು ಭಾಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ. ಅದು ಸತ್ಯ ಕಥೆ ಅಂದಾಗ ಅದು ಹಾಗೆ ತೋರಿಸ್ಬೇಕಾಗುತ್ತೇನೋ. ಬಟ್ ರಾಣಾ ಆ್ಯಂಡ್ ಆ ಹೆಣ್ಮಗಳು ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣಿಸ್ತೀರ. ವೆರಿ ಗುಡ್. ಆ್ಯಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ. ಏಕಲವ್ಯನ ನಾನು ನೋಡಿ ಒಂದು 10 ಸತಿನಾದರೂ ಹೇಳಿದ್ದೀನಲ್ಲ ನಿನಗೆ, ಸಖತ್ತಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಡೈರೆಕ್ಟರ್ ಪುನೀತ್, ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಹಾಡಿದ್ದೀರಿ. ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೇ ಇರುತ್ತೆ ಅಂತ ಈಗಾಗಲೇ ಪೂರ್ವವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನೆತನದ, ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಭಾಳ ಕೇಳಿದ್ದೀನಿ ಕಂದ ನಿನ್ನ ಬಗ್ಗೆ. ತುಂಬ ಖುಷಿ ಅನಿಸುತ್ತೆ. ತರುಣ್, ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:30 ಅಂದರೆ 10:30 ಬಂದುಬಿಟ್ಟಿರ್ತೀನಿ. ಈ ನನ್ನ ಮಗನೇ ಲೇಟಾಗಿ ಬಂದ. ಆಮೇಲೆ ಏನಂದ ನನಗೆ, ಕಾರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ, ನಾನು ಬಂದೆ 5 ನನಗೆ ಗೊತ್ತಿರಲಿಲ್ಲ ನೀವಿಬ್ಬರು ಬರೋದು. ನಿನಗೂ ಗೊತ್ತಿರಲಿಲ್ವಾ? ನಿನ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಅವಳು ಹೆಂಗೋ ಬರ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಹಂಗೆ ತಪ್ಪಿಸ್ಕೊಳಕ್ಕೆ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಾಣಿ ಬರ್ತಾಳೆ, ಅವರಿಬ್ಬರು ಬರ್ತಾರಲ್ವ, ನಾನು ಯಾಕೆ ಅಂದ್ಬಿಡುವೆ ನಾನು. ಯಾಕಂದರೆ ನನಗೇನೋ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ಕೆ ಈಸಿ ಆಗಿರೋದು. ಕಳ್ಳ ನೀನು. ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ರಾಜು, ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿಡ್ತಾರೆ ಅಂತ ಅಂದ್ಕೊಳ್ತೀನಿ. ಆದರೆ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನು ಕೊಟ್ಟಿದ್ರು ಏನು. ನಾವು ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣ ನಮಗೆ ಕೊಡಬೇಕು. ನನ್ನ ಬಳೆನೇ ಕಿತ್ಕೊಂಡು ನನಗೆ ಹಾಕದ. ಸುಮ್ಮನೆ ಡೈ ಹೊಡೆಯೋದು ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದನೇ. ಬಟ್ ರಾಜು, ಅಫ್ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನಾನು ನೀನು ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಎಲ್ಲಿ? ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನು ಯಾವಾಗಲೂ ಮಾರಲ್ ಸಪೋರ್ಟಾಗೇ ಇರ್ತೀಯ. ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನು ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನೀನು ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ.